ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ಮನೇಲೇ ಹೋಮ್ ಮೇಡ್ ಬೇಳೆ ಸಾಂಬಾರು ಪೌಡ್ರು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾಯಿದ್ದೀನಿ, ಫಟಾಫಟ್ ಅಂತ. ಇದು ನಾನು ಮಾಡ್ಕೊತಾ ಇರೋ ಕ್ವಾಂಟಿಟಿ ಒಂದು 3 to 4 ಟೈಮ್ಸ್ ಯೂಸ್ ಮಾಡ್ಕೋಬೋದು, ಅಷ್ಟೇ ನಾನು ಮಾಡ್ಕೊತಾ ಇರೋದು. ಹಾಗೆ ಸ್ವಲ್ಪ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಮೆಂತ್ಯ ಹಾಕ್ಕೊಂಡು ಅದ್ರ ಜೊತೆಗೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಬೇಳೆ, ಒಂದು ಸ್ಪೂನ್ ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಆದಷ್ಟಕ್ಕೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಫ್ರೈ ಮಾಡಬೇಕು. ಯಾಕಂತಂದರೆ ಜಾಸ್ತಿ ಸೀದೋಗ್ಬಿಟ್ರೆ ಖಾರದ ಪುಡಿ ಫ್ಲೇವರ್ ಆಗಿ ಬರೋಲ್ಲ, ಹಾಗೂ ಸಾಂಬಾರು ಮಾಡಿದಾಗ ಸೀದೋಗಿರೋ ಸ್ಮೆಲ್ ಬರ್ತಾ ಇರುತ್ತೆ. ಆದಷ್ಟಕ್ಕೂ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ 1.5 ಸ್ಪೂನ್ ಜೀರಿಗೆ, 10ರಿಂದ 15 ಮೆಣಸುಕಾಳು. ಮೆಣಸಿಕಾಯಿ ಖಾರ ಇರೋದ್ರಿಂದ ನಾನು ಮೆಣಸು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಜಾಸ್ತಿ ಯೂಸ್ ಮಾಡ್ಕೊಬೋದು. ಅದು ಇದರಲ್ಲಿ ಮೇನ್ ಟಿಪ್ಸು ಅಂತಂದರೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು, ಇದನ್ನು ಜಾಸ್ತಿ ಹಾಕ್ಕೊಂಡ್ರೆ ಫ್ಲೇವರ್ ಆಗಿ ಬರುತ್ತೆ ಸಾಂಬಾರು ಪೌಡರು. ಮತ್ತು ಈಗ ನಾನು ಅದಕ್ಕೆ ಫ್ರೈ ಆದಮೇಲೆ 4 ಸ್ಪೂನು ಧನಿಯಾ ಹಾಕ್ಕೊಂಡಿದ್ದೀನಿ. ಏನು ಗ್ರಾಮ್ ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ಒಂದು 50 ಗ್ರಾಮ್ ಧನಿಯಾ ಇರ್ಬೋದು ಅಷ್ಟೇ. ಅದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಅದಕ್ಕೆ ಒಂದು 2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಕರಿಬೇವಿನ ಸೊಪ್ಪು ಫ್ಲೇವರ್ ಆಗಿರುತ್ತೆ. ಖಾರದ ಪುಡಿ ಮಾಡಿದಾಗೂ ಅಷ್ಟೇ ಘಮ ಬರ್ತಾ ಇರುತ್ತೆ. ಅದ್ರ ಸ್ಮೆಲ್ ತಗೊಳ್ಳೋದಕ್ಕೆ ಒಂದು ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸಾಂಬಾರು ಮಾಡಿದಾಗಲೂ ಅಷ್ಟೇ, ಮದುವೆ ಮನೆ ಸಾರು ಥರ ಫ್ಲೇವರ್ ಬರ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲನೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಖಾರದ ಪುಡಿನೂ ಚೆನ್ನಾಗಿ ಬರುತ್ತೆ. ಈಗ 10ರಿಂದ ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ ಇರ್ಬೋದು, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರದ ಮೆಣಸಿನ್ಕಾಯಿ ಅಂತಂದರೆ ಗುಂಟೂರು ಮೆಣಸಿನ್ಕಾಯಿ ನಾನು ಒಂದು 10 ಪೀಸ್ ತೊಗೊಂಡಿದ್ದೀನಿ ಅಷ್ಟೇ. ಅದೂ ಅಷ್ಟೇ, ಈ ಮೆಣಸಿನ್ಕಾಯಿನ ಯಾವ ಥರ ಫ್ರೈ ಮಾಡಬೇಕು ಅಂತಂದರೆ ಕ್ರಿಸ್ಪಿಯಾಗಿ ಕೈಯಲ್ಲಿ ಮುರಿದ್ರೆ ಕಟ್ಟಾಗಬೇಕು, ಆ ಥರ ಫ್ರೈ ಮಾಡ್ಕೊಬೇಕು. ಜಾಸ್ತಿನೂ ಸೀದಿಸ್ಬಾರ್ದು, ಲೋ ಫ್ಲೇಮಲ್ಲಿ ಕೆಂಪುಗೆ ಹುರ್ಕೊಬೇಕು. ಹುರ್ಕೊಂಡಾಗ ಅದು ಖಾರದ ಪುಡಿನೂ ಅಷ್ಟೇ ರೆಡ್ಡಿಶ್ ಆಗಿ ಬರುತ್ತೆ. ಸಾಂಬಾರು ಮಾಡಿದಾಗಲೂ ಕೂಡ ಅಷ್ಟೇ ರೆಡ್ಡಾಗಿ ಕಾಣಿಸ್ತಿರುತ್ತೆ. ಇದನ್ನು ಫ್ರೈ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಮಿಕ್ಸಿಗೂ ಕೂಡ ಹಾಕ್ಬಾರ್ದು. ನೋಡಿ, ಸ್ವಲ್ಪ 1 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಬಿಡಬೇಕು. ಯಾಕಂತಂದರೆ ಇಮಿಡಿಯೇಟಾಗಿ ಹಾಕಿದ್ರೆ ಖಾರದ ಪುಡಿ ನೈಸಾಗಿ ಬರೋದಿಲ್ಲ. ಸೊ ಆರಾದಮೇಲೆ ಅದಕ್ಕೆ ಮುರಿದ್ರೆ ಕಟ್ಟಾಗಬೇಕು ಇಮಿಡಿಯೇಟಾಗಿ. ನೋಡಿ, ಈ ಥರ ಕ್ರಿಸ್ಪಿಯಾಗಿ ರೋಸ್ಟ್ ಆಗಿದ್ದರೆ ಖಾರದ ಪುಡಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ, ಈಗ ಖಾರದ ಪುಡಿ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಜಾರ್ಗೆ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ರೆಡ್ಡಿಶ್ ಆಗಿ ಬಂದಿದೆ ಅಂತ. ಇದು ಸಾಂಬಾರು ಮಾಡಿದಾಗೂ ಕೂಡ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.